ಸ್ನೇಹಿತರೆ ನಮಸ್ಕಾರ. ಇವತ್ತು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ನಾನು ಮಾಡ್ಯೂಲ್ 1ನಲ್ಲಿ ಮಾಡ್ಯೂಲ್ 1 ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಇದ್ರದ್ದು ಸಬ್ಜೆಕ್ಟ್ ಕೋಡ್ ಬಂದು 1BPLC 105 or 205B. ಇದರಲ್ಲಿ ಫಸ್ಟ್ ಮಾಡ್ಯೂಲಲ್ಲಿ ನಿಮಗೆ ಈ ಟಾಪಿಕ್ಸ್ ಕವರ್ ಆಗುತ್ತೆ. ದ ವೇ ಆಫ್ ಪ್ರೋಗ್ರಾಮಿಂಗ್, ವೇರಿಯೇಬಲ್ಸ್, ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್, ಇಟ್ರೇಷನ್ಸ್, ಫಂಕ್ಷನ್ಸ್. ಸೊ ಇದು ನಾನು ಟೆಕ್ಸ್ಟ್ ಬುಕ್ ಡಿಸ್ಕ್ರಿಪ್ಷನ್ ನಿಮಗೆ ಅದರದ್ದು ಲಿಂಕು ನಿಮಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದರಲ್ಲಿ ಫಸ್ಟು ಟಾಪಿಕ್ಕು ದ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈ ಟಾಪಿಕಲ್ಲಿ ನಿಮಗೇನು ಬರುತ್ತೆ ಅಂದರೆ ಬೇಸಿಕ್ಸು, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು. ಸೊ ಇಲ್ಲಿ ನಾವು ಈಗ ಕಲಿತಾ ಇರೋ ಪ್ರೋಗ್ರಾಮ್ ಬಂದು ಯು ಆರ್ ಲರ್ನಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ಇವಾಗ ನಾವು ಪೈಥಾನ್ನ ಕಲಿತಾ ಇದ್ದೀವಿ. ಸೊ ಇದು ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಅನ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು C++, ಜಾವಾ ಎಲ್ಲ ಬೇರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ಸು. ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಅವು ನಮ್ಗೆ ಈಸಿಯಾಗಿ ನಾವು ಬರಿಬೋದು, ಪ್ರೋಗ್ರಾಮಿಂಗು ಬರಿಬೋದು, ಈಸಿಯಾಗಿ ನಾವು ಬರಿಬೋದು. ಮತ್ತು ಅದು ಕಡಿಮೆ ಸಮಯದಲ್ಲಿ ನಾವು ಅದು ಪ್ರೋಗ್ರಾಮ್ನ ಬರಿಬೋದು. ಮತ್ತು ಅದು ಈಸಿಯಾಗಿ ಕೂಡ ಬರೆದಿರೋ ಪ್ರೋಗ್ರಾಮ್ ಬೇರೆಯವ್ರು ಕೂಡ ಈಸಿಯಾಗಿ ಓದಲಿಕ್ಕೂ ಸಹಾಯ ಆಗುತ್ತೆ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಏನು ಹೇಳುತ್ತೆ, ಇಟ್ ಈಸಿಯರ್ ಟು ಪ್ರೋಗ್ರಾಮ್, ಇಟ್ ಟೇಕ್ಸ್ ಲೆಸ್ ಟೈಮ್ ಟು ರೈಟ್, ಶಾರ್ಟರ್ ಆ್ಯಂಡ್ ಇಟ್ ಈಸ್ ಈಸಿಯರ್ ಟು ರೀಡ್. ನೆಕ್ಸ್ಟು ಇದು ಪೋರ್ಟಬಲ್. ಅಂದರೆ ಈಗ ನೀವು ಒಂದು ಸಾರಿ ಪ್ರೋಗ್ರಾಮ್ ಬರೆದಿದ್ದೀರಾ ಅಂದರೆ ಅದನ್ನು ನೀವು ಯಾವುದೇ ಒಂದು ಕಂಪ್ಯೂಟರಲ್ಲಿ ಅದನ್ನು ರನ್ ಮಾಡ್ಬೋದು, ಯಾವುದೇ ಒಂದು ಮಾಡಿಫಿಕೇಷನ್ಸ್ ಮಾಡಿದೆ. ಸೊ ಪೋರ್ಟಬಲ್ ಏನು ಹೇಳುತ್ತೆ ಅಂದರೆ ಯು ಕ್ಯಾನ್ ರನ್ ಆನ್, ಒನ್ಸ್ ಯು ರೈಟ್ ಅ ಪ್ರೋಗ್ರಾಮ್ ಯು ಕ್ಯಾನ್ ರನ್ ಇಟ್ ಆನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪ್ಯೂಟರ್ಸ್ ವಿತ್ ಫ್ಯೂ ಆರ್ ನೋ ಮಾಡಿಫಿಕೇಷನ್ಸ್. ಬೇಕು ಅಂದರೆ ಚೇಂಜಸ್ ಮಾಡ್ಬೋದು, ಇಲ್ಲ ಬೇಡ ಅಂದರೆ ವಿತೌಟ್ ಚೇಂಜಸ್ಸು ನೀವು ಪ್ರೋಗ್ರಾಮ್ನ ರನ್ ಮಾಡ್ಬೋದು. ಮತ್ತು ಲೋ ಲೆವೆಲ್ ಲ್ಯಾಂಗ್ವೇಜ್ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಅ ಮೆಷಿನ್ ಲ್ಯಾಂಗ್ವೇಜ್ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜು. ಅಂದರೆ ಅದು ಝೀರೋಸು ಒನ್ಸು. ಸೊ ಆ ಮಿಷಿನ್ ಅರ್ಥ ಮಾಡ್ಕೊಳ್ಳೋ ಲ್ಯಾಂಗ್ವೇಜ್ ಬಂದು ಲೋ ಲೆವೆಲ್ ಲ್ಯಾಂಗ್ವೇಜು. ಸೊ ಕಂಪ್ಯೂಟರ್ ಕ್ಯಾನ್ ಓನ್ಲಿ ಎಕ್ಸಿಕ್ಯೂಟ್ ಪ್ರೋಗ್ರಾಮ್ಸ್ ರಿಟನ್ ಇನ್ ದಿಸ್ ಲ್ಯಾಂಗ್ವೇಜ್. ಓಕೆನಾ. ಸೊ ನೆಕ್ಸ್ಟು, ಸೊ ಇಲ್ಲಿ ಪೈಥಾನಲ್ಲಿ ಏನಪ್ಪ ಅಂದರೆ ದ ಎಂಜಿನ್ ದಟ್ ಟ್ರಾನ್ಸ್ಲೇಟ್ಸ್ ಆ್ಯಂಡ್ ರನ್ಸ್ ಪೈಥಾನ್ ವಿಚ್ ಈಸ್ ಕಾಲ್ಡ್ ಪೈಥಾನ್ ಇಂಟರ್ಪ್ರಿಟರ್. ಸೊ ಇಲ್ಲಿ ನೀವು ಪೈಥಾನಲ್ಲಿ ಒಂದು ಕೋಡಿಂಗ್ ಬರಿಬೇಕು ಅಂದರೆ ಸೊ ಅದಕ್ಕೆ ಪೈಥಾನ್ ಇಂಟರ್ಪ್ರಿಟರ್ ಇರಬೇಕು. ಸೊ ನಾನು ನೆಕ್ಸ್ಟ್ ಹೇಳ್ತೀನಿ ಕಂಪೈಲರ್ ಅಂದರೆ ಏನು, ಇಂಟರ್ಪ್ರಿಟರ್ ಅಂದರೆ ಏನು. ಇದೇನು ಅದರಲ್ಲಿ ಇಲ್ಲ, ಸ್ವಲ್ಪ ನಿಮಗೆ ಗೊತ್ತಿರಲಿ ಅಂತ ಒಂಚೂರು ಮಾಡಿದ್ದೀನಿ. ದ ಎಂಜಿನ್ ದಟ್ ಟ್ರಾನ್ಸ್ಲೇಟ್ಸ್, ಈಗ ನೀವು ಬರೆದಿರ್ತೀರಲ್ಲ ಪ್ರೋಗ್ರಾಮ್ನ, ಅದನ್ನು ಮಿಷಿನ್ಗೆ ಅರ್ಥ ಆಗೋ ಥರ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ಎಂಜಿನ್ ದಟ್ ಟ್ರಾನ್ಸ್ಲೇಟ್ಸ್ ಆ್ಯಂಡ್ ರನ್ಸ್ ಪೈಥಾನ್, ಸೊ ದಾಟ್ ವಿ ಕಾಲ್ ಪೈಥಾನ್ ಇಂಟರ್ಪ್ರಿಟರ್. ಸೊ ನೆಕ್ಸ್ಟು ಈಗ ಕ್ವಿಕ್ಕಾಗಿ ಕಂಪೈಲರ್ ಅಂದ್ರೇನು, ಇಂಟರ್ಪ್ರಿಟರ್ ಅಂದ್ರೇನು ಅಂತ ನೋಡೋಣ. ಸೊ ಇವೆರಡು ಏನು ಮಾಡುತ್ತೆ ಅಂದರೆ ಆ ಪ್ರೋಗ್ರಾಮಿಂಗ್ ಮಾಡಿರ್ತೀರಲ್ಲ, ಆ ಕೋಡ್ನ ಬರೆದಿರ್ತೀರಲ್ಲ, ಸೊ ಅದನ್ನು ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಬೋತ್ ಕನ್ವರ್ಟ್ ಪ್ರೋಗ್ರಾಮಿಂಗ್ ಕೋಡ್ ಟು ಮೆಷಿನ್ ಲ್ಯಾಂಗ್ವೇಜ್. ಸೊ ಆ ಮೆಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿದಾಗ ಕಂಪ್ಯೂಟರ್ಗೆ ಅದು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಕಂಪೈಲರ್ ಏನು ಮಾಡುತ್ತೆ, ಇಂಟರ್ಪ್ರಿಟರ್ ಏನು ಮಿನಿಮಮ್ ಡಿಫ್ರೆನ್ಸ್ ಏನಿದೆ ಅಂತ ನೋಡೋಣ. ಸೊ ಕಂಪೈಲರ್ ಏನು ಮಾಡುತ್ತೆ ಅಂದರೆ ಇಟ್ ಟ್ರಾನ್ಸ್ಲೇಟ್ಸ್ ದ ಎಂಟೈರ್ ಪ್ರೋಗ್ರಾಮ್ ಅಟ್ ಒನ್ಸು. ನೀವು ಬರೆದಿರ್ತೀವಲ್ಲ, ಒಂದು 100 ಲೈನ್ ಬರೆದಿದ್ದೀರಾ ಅಂದರೆ ಅದನ್ನು ಕಂಪ್ಲೀಟ್ ಒಂದೇ ಸಾರಿ ಅದನ್ನು ಏನು ಮಿಷಿನ್ ಕೋಡ್ಗೆ ಕನ್ವರ್ಟ್ ಮಾಡಿಬಿಡುತ್ತೆ. ಅದು ಪ್ರೋಗ್ರಾಮ್ಗೆ ಎಕ್ಸಿಕ್ಯೂಟ್ ಆಗೋಕ್ಕೆ ಮುಂಚೆ, ಎಕ್ಸಿಕ್ಯೂಟ್ ಅಂದರೆ ನಿಮಗೆ ಔಟ್ಪುಟ್ ನೋಡ್ತಿರಲ್ಲ, ಇವಾಗ C ಪ್ರೋಗ್ರಾಮಿಂಗ್ ಮಾಡಿ ನಿಮ್ಗೆ ಗೊತ್ತಿರುತ್ತೆ. ಓಕೆನಾ. ಕಂಪ್ಲೀಟ್ ಪ್ರೋಗ್ರಾಮ್ನ ಒಂದೇ ಸಾರಿ ಎಕ್ಸಿಕ್ಯೂಟ್ ಮಾಡಿ ಅದು ನಿಮಗೆ ಅದನ್ನು ಮಿಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿಟ್ಬಿಡುತ್ತೆ. ಅದೇ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಇಂಟರ್ಪ್ರಿಟರು ಒಂದೊಂದು ಲೈನು ಟ್ರಾನ್ಸ್ಲೇಟ್ ಮಾಡುತ್ತೆ. ಟ್ರಾನ್ಸ್ಲೇಟ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ ಲೈನ್ ಬೈ ಲೈನ್. ಸೊ ಇವಾಗ ನೀವು GCC ಕಂಪೈಲರು ಯೂಸ್ ಮಾಡಿರ್ತೀರ ಬ್ರೌಸರಲ್ಲಿ. ಸೊ ಅಲ್ಲಿ ನಿಮಗೆ C++, ಜಾವಾ ಎಲ್ಲ ಪ್ರೋಗ್ರಾಮ್ನ ಆ GCC ಕಂಪೈಲರಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು. ಓಕೆನಾ. ನೆಕ್ಸ್ಟು, ಸೊ ಇಲ್ಲಿ ಪೈಥಾನಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಪೈಥಾನ್ ಇಂಟರ್ಪ್ರಿಟರ್ ಇರಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು, ಸೊ ಇದು ಒಂದೊಂದು ಲೈನ್ನು ಕೂಡ ಅಟ್ ಎ ಟೈಮು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಮತ್ತು ಈಗ ನೀವು ಈಗ ಜಾವಾ ತೊಗೋಬೋದು. ಸೊ ಜಾವಾನ ಫಸ್ಟ್ ಏನು ಮಾಡ್ತೀವಿ, ಕಂಪ್ಲೀಟ್ ಒಂದು 10 ಲೈನ್ಸ್ ಕೋಡ್ ಬರೆದಿದ್ದೀರಾ ಅಂದರೆ ಅದನ್ನು ಜಾವಾ C ಕ್ಲಾಸ್ ನೇಮ್ ಡಾಟ್ ಜಾವಾ ಅಂತ ಫಸ್ಟು ಕಂಪೈಲ್ ಮಾಡುತ್ತೆ. ಅಲ್ಲಿ ಕಂಪೈಲ್ ಆಗಿದ ತಕ್ಷಣ ನಿಮಗೆ ಆ ಪರ್ಟಿಕ್ಯುಲರ್ ಫೋಲ್ಡರಲ್ಲಿ ನಿಮಗೆ ಒಂದು ಏನು ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಅದು ಎಕ್ಸಿಕ್ಯೂಟೇಬಲ್ ಫೈಲ್ ಅಂತ ಹೇಳ್ತೀವಿ. ಸೊ ಇಟ್ ಜನರೇಟ್ಸ್ ಎಕ್ಸಿಕ್ಯೂಟೇಬಲ್ ಫೈಲ್.
ಬಟ್ ಇಲ್ಲಿ ನಿಮಗೆ ಇಂಟರ್ಪ್ರಿಟರ್ ಆ ಥರ ಏನು ಮಾಡಲ್ಲ ಅದು. ನೋ ಸಪ್ರೇಟ್ ಎಕ್ಸಿಕ್ಯೂಟಬಲ್ ಫೈಲ್ ವಿಲ್ ಬಿ ಕ್ರಿಯೇಟೆಡ್ ಬೈ ಇಂಟರ್ಪ್ರಿಟರ್. ಸೊ ಕಂಪೈಲರ್ ಮಾತ್ರ ಆ ಕೋಡ್ನ ಒಂದು ಎಕ್ಸಿಕ್ಯೂಟಬಲ್ ಫೈಲಾಗಿ ಕನ್ವರ್ಟ್ ಮಾಡ್ತದೆ, ಇಂಟರ್ಪ್ರಿಟರ್ ಅದನ್ನು ಮಾಡಲ್ಲ. ಮತ್ತು ನೀವು ಫಾಸ್ಟ್ ಸ್ಲೋ ಅಂತ ಕಂಪೇರ್ ಮಾಡಿದ್ರೆ ಕಂಪೈಲರು ಫಾಸ್ಟಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ, ನೆಕ್ಸ್ಟು ಇದು ಸ್ಲೋ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ ಇಂಟರ್ಪ್ರಿಟರ್. ನೆಕ್ಸ್ಟು ಪ್ರತಿ ಸಾರಿ ಕಂಪೈಲ್ ಆದಾಗ ನೀವು ಅಲ್ಲಿ ಎರರ್ಸ್ ನೋಡ್ಬೋದು, ಯಾವ ಲೈನಲ್ಲಿ ಏನು ಸಿಂಟ್ಯಾಕ್ಟಿಕ್ ಎರರ್ಸ್, ಏನಾದ್ರು ಮಿಸ್ ಮಾಡಿರ್ತೀರಾ ಅದನ್ನು ನೀವು ನೋಡ್ಬೋದು. ಸೊ ಅದು C++ ಕಂಪೈಲರ್ಸು ಎಕ್ಸಾಂಪಲ್. ನೆಕ್ಸ್ಟು ಈ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ, ಸೊ ಒಂದು ಲೈನಲ್ಲಿ ಫಸ್ಟ್ ಲೈನ್ ಸೆಕೆಂಡ್ ಲೈನು ಚೆಕ್ ಮಾಡುತ್ತೆ, ಅಲ್ಲೇನಾದರೂ ಎರರ್ ಬಂತು ಅಂದರೆ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡುತ್ತೆ. ಸೊ ಓಕೆನಾ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದು ಪೈಥಾನು ಮತ್ತು ಜಾವಾಸ್ಕ್ರಿಪ್ಟು ರೂಬಿ. ಓಕೆ.